ಶೆಟ್ಟಿಯವರು ಸಿದ್ದರಾಮಯ್ಯವ್ರನ್ನ ಸಾಕಷ್ಟು ಆಡಿ ಹೊಗಳಿದ್ದಾರೆ ಸರ್. 16 ಬಜೆಟನ್ನು ಮಂಡಿಸಿರುವಂಥದ್ದು ಒಳ್ಳೆ ಬಜೆಟ್ ಅಂತ. ಜೊತೆಗೆ ಡಿ ಕೆ ಅವ್ರಿಗೂ ಮತ್ತು ಸಿದ್ದರಾಮಯ್ಯವರು ಇಷ್ಟು ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ ಸರ್. ಒಟ್ಟಾಗಿ ಹೋಗಿ ಬೇರೆ ಬೇರೆ ಹೋದರೆ ನಮಗೂ ಕಷ್ಟ ಆಗುತ್ತೆ, ಅಭಿವೃದ್ಧಿ ಕೆಲಸಗಳಾಗುತ್ತೆ ಅನ್ನೋದ್ರ ಸರ್. ಅತ್ಯಂತ ಅನುಭವಿ ಮತ್ತು ಅತಿ ಹಿರಿಯರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ರಾಜ್ಯದವರೇ. ಈ ರಾಜ್ಯದ ಆಗುಹೋಗುಗಳನ್ನು ಅತಿ ಹತ್ತಿರದಿಂದ ಆಡಳಿತದಲ್ಲಿ ಅನುಭವವನ್ನು ಹೊಂದಿರತಕ್ಕಂಥ ಮಹಾನ್ ನಾಯಕರು. ಅವರ ಅನುಭವದ ಅಡಿನಲ್ಲಿ ಈ ಮಾತನ್ನು ಹೇಳಿರೋದು ತಪ್ಪೇನಲ್ಲ. ಅಂದರೆ ಸಿದ್ದರಾಮಯ್ಯನವರ ಬಜೆಟನ್ನು ಮೊದಲು ಒಪ್ಪಿರ್ತಕ್ಕಂಥದ್ದು, ಹೋಗ್ಲಿರ್ತಕ್ಕಂಥದ್ದು ಸ್ವಾಗತಾರ್ಹ. ನಾವು ನಮ್ಮ ಅಧ್ಯಕ್ಷರನ್ನ ಇದಕ್ಕೆ ತುಂಬ ಅವ್ರಿಗೆ ಆಭಾರಿಯಾಗಿದ್ದೇವೆ. ಎರಡನೇದು, ಅವರ ಒಂದು ಸಲಹೆ ಸೂಚನೆಗಳನ್ನ ಕಾಂಗ್ರೆಸ್ಸಿಗರಾಗಿ ನಾವು ಯಾರೂ ಮೀರತಕ್ಕದ್ದಲ್ಲ. ಅದು ಪಕ್ಷದ ಹಿತದೃಷ್ಟಿ, ರಾಜ್ಯದ ಹಿತದೃಷ್ಟಿ, ರಾಷ್ಟ್ರದ ಹಿತದೃಷ್ಟಿ. ಇದರ ನಡುವೆ ನಾವೆಲ್ಲರೂ ಕೂಡ ಒಂದು ಮನೆಯ ಮಕ್ಕಳಂತೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದಂತೆ ರಾಜ್ಯದ ಆಡಳಿತವನ್ನು ಜನ ಮನ ಗೆಲ್ಲುವ ರೀತಿಯಲ್ಲಿ ನಾವು ನಡೆಸ್ತೇವೆ. ಡಿ ಕೆ ಶಿ ಅವರು ಕೂಡ ಪಕ್ಷ ಸಂಘಟನೆ ಅಂತ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸೊ ಇವರು ಒಳ್ಳೆ ಬಜೆಟ್ ಕೊಟ್ಟರು. ಇಬ್ಬರು ಒಟ್ಟಿಗೆ ಹೋದರೆ ಪಕ್ಷ ತುಂಬ ಚೆನ್ನಾಗುತ್ತೆ. ಇದಕ್ಕೇನು ಉತ್ತರ ಕೊಡೋದಿಲ್ಲ, ಅವರೇ ಎಲ್ಲ ಹೇಳಿರ್ಬೇಕಾದ್ರೆ ನಾವೇನು ಅದಕ್ಕೆ ಸಹಮತ ಅಷ್ಟೇ. ಸರ್, ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಬಜೆಟ್ನ ಅನುಷ್ಠಾನಗೊಳಿಸೋದು ಬಿಟ್ಟು ಅಂದರೆ ಕೇಂದ್ರ ಸರ್ಕಾರವನ್ನು ಬರೀ ಟೀಕೆ ಮಾಡೋದೇ ಆಗಿದೆ. ಈಗ ಕೇಂದ್ರದ ಸಚಿವರಾಗಿ ಅವರು ರಾಜ್ಯದ ಸ್ವಾಭಿಮಾನನ ಎತ್ತಿಡಿಯೋಕ್ಕೆ ಬದ್ಧರಾಗಿದ್ದಾರೋ ಅಥವಾ ಬರೀ ಟೀಕೆ ಟಿಪ್ಪಣಿಗಳಿಗೆ ಬದ್ಧರಾಗಿದ್ದಾರೋ? ಇದಕ್ಕೂ ಮಿಗಿಲಾಗಿ ಒಂದು ಮಾತು ಹೇಳ್ತೀನಿ. ಕರ್ನಾಟಕದ ನೆಲ ಜಲ ಭಾಷೆ ಸಂರಕ್ಷಣೆಗೆ ಅವರು ಕನ್ನಡಿಗರಾಗಿ ಒಂದು ಮಹದಾಯಿ ಯೋಜನೆನಾರು ಅವ್ರು ಒಪ್ಪಿಸ್ಕೊಡ್ಲಿ ನೋಡೋಣ. ಕೇಂದ್ರದಲ್ಲಿ ಅವರೇ ಇದ್ದಾರೆ, ಗೋವಾದಲ್ಲಿ ಅವರೇ ಇದ್ದಾರೆ. ಈಗ ನಮ್ಮ ಜಿಲ್ಲೆಯ ಸಂಸದರು ಮತ್ತು ಕೇಂದ್ರ ಸಚಿವರು ಒಂದು ಹೇಳಿಕೆಯನ್ನು ಗಮನಿಸ್ತೇನೆ. ಕರ್ನಾಟಕದವರು ತಮಿಳುನಾಡನ್ನ ಒಪ್ಪಿಸ್ಕೊಂಡ್ಬಿಡ್ಲಿ, 10 ನಿಮಿಷದಲ್ಲಿ ನಾನು ಕೊಡಿಸ್ತೀನಿ ಅಂತ. ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರದ ಪವರ್ಸ್ ಇದ್ದಿದ್ದರೆ ಅವ್ರು ಹೇಳಿದ್ರೆ ನಾವು ಮಾಡ್ತೀವಿ. ನಿಮ್ಮನ್ನು ಕೇಂದ್ರ ಸಚಿವರನ್ನಾಗಿ ಮಾಡೋದಕ್ಕೂ ಮೊದಲೇ ನೀವು ಸಂಸದರಾಗೋದಕ್ಕೂ ಮೊದಲೇ ನನ್ನ ಮಾಧ್ಯಮದ ಸ್ನೇಹಿತರಿಗೆ ನೀವೇ ನಿಮ್ಮ ಕ್ಲಿಪ್ಪಿಂಗ್ನ ರಿವ್ಯೂ ಮಾಡಿ. ನಾನು ಗೆದ್ದದ್ದಾದರೆ ಏನು ಮಾಡ್ತೀನಿ ಅಂತ ಹೇಳಿದರು. ಈ ಮಾತನ್ನು ತಿರ್ಚಿ ನೀವು ಮಾತಾಡ್ತಿದ್ರಿ. ಅಂದರೆ ಕೇಂದ್ರದ ಎಲ್ಲ ಸಚಿವರುಗಳಿಗೂ ಕರ್ನಾಟಕದ BJP ಮತ್ತು JDSನ ಸದಸ್ಯರುಗಳಿಗೂ ಯಾವುದಾದ್ರೂ ಬದ್ಧತೆ ಇದ್ದರೆ ಮಾತಿನಂತೆ ನಡ್ಕೊಳ್ಳಿ. ಬೇರೆ ನಿಮ್ಮ ವೈಯಕ್ತಿಕ ವಿಚಾರ ನಾವು ಮಾತಾಡ್ತೀವಿ. ರಾಜ್ಯದ ವಿಚಾರವಾಗಿ ನಿಮ್ಮ ಹೇಳಿಕೆಗಳು, ನಿಮ್ಮ ಬದ್ಧತೆಗಳನ್ನ ಜ್ಞಾಪಿಸ್ಕೊಳ್ಳಿ. ಅಷ್ಟನ್ನು ಮಾತ್ರ ನಾನು ಹೇಳಕ್ಕೆ ಬಯಸ್ತೀನಿ. ಸರ್, ಕಡೆದಾಗಿ ಸರ್, ಬಜೆಟ್ ನಂತರ ಒಂದು ಚರ್ಚೆ ಶುರುವಾಗಿದೆ ಸರ್. ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ ಮುಂದಿನ ಬಜೆಟ್ನ ಸಿದ್ದರಾಮಯ್ಯ ಅವರೇ ಮಂಡಿಸ್ತಾರೆ. ಏನು ಸರ್ ಇದು? ಈ ರಾಜ್ಯದ ಹಿತದೃಷ್ಟಿಯಿಂದ ಮತ್ತು ಇವತ್ತಿನ ಬಜೆಟ್ನ ದೃಷ್ಟಿಕೋನದಲ್ಲಿ ಯತೀಂದ್ರ ಅವರು ಹೇಳಿರ್ತಕ್ಕಂಥದ್ದು ಅದೇನು ಅತಿಶಯೋಕ್ತಿ ಅಲ್ಲ. ಯಾವುದೇ ವಿಚಾರವನ್ನು ಒಂದು ದೃಷ್ಟಿಕೋನದಲ್ಲಿ ನೋಡಬೇಕು ಹೊರತು ಅದಕ್ಕೆ ಅಪಸ್ವರದ ದೃಷ್ಟಿಯಲ್ಲಿ ನೋಡ್ತಕ್ಕಂಥದ್ದು ಅದು ಸಮಂಜಸವಲ್ಲ. ನಮ್ಮ ಪಕ್ಷದ ಎಲ್ಲ ವಿಚಾರಗಳು, ಈಗಾಗಲೇ ಖರ್ಗೆ ಅವರ ವಿಚಾರನ ನೀವೇ ಪ್ರಸ್ತಾಪ ಮಾಡ್ತೀವಿ. ಅವರು ನಮ್ಮ ರಾಷ್ಟ್ರೀಯ ನಾಯಕರು, ಅಧ್ಯಕ್ಷರು. ಅವ್ರ ಗೆರೆಯನ್ನು ನಾವು ಯಾರೂ ದಾಟೋರಲ್ಲ, ದಾಟಕ್ಕಾಗೋದು ಇಲ್ಲ. ನಾವು ಶಿಸ್ತಿನ ಸಿಪಾಯಿಗಳು, ಪಕ್ಷದ ತೀರ್ಮಾನದಂತೆ ಎಲ್ಲರೂ ಒಗ್ಗೂಡಿರ್ತೀವಿ. ಹಾಗಾಗಿ ಒಂದಕ್ಕೊಂದಕ್ಕೂ ಲಿಂಕ್ ಬಳಸೋದು ಅಸಮಂಜಸ ಅನ್ನೋದು ನನ್ನ ವಾದ.